ಪಿಎಂಸಿ ಕನ್ನಡ ಪ್ರತಿಕ್ಷಣ ಸತ್ಯದರ್ಶನ ಧ್ಯಾನ ವಿಹಾರಿ ವಾರ್ತೆಗಳಿಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ಯಶಸ್ವಿಯಾಗಿ ನಡೆಯುತ್ತಿರುವ ಸಮಗ್ರ ಸ್ವಾಸ್ಥ್ಯ 365 ದಿನಗಳ ಆಧ್ಯಾತ್ಮಿಕ ಶಿಕ್ಷಣ ತರಗತಿಗಳು. ಮಾರ್ಚ್ 31ರಂದು ತುಮಕೂರಿನಲ್ಲಿ ನಡೆಯುವ 12 ಗಂಟೆಗಳ ಅಖಂಡ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮ. ಬಾಗಲಕೋಟೆ ಜಿಲ್ಲೆಯಲ್ಲಿ ಧ್ಯಾನ ಪ್ರಚಾರ ಮಾಡುತ್ತಿರುವ ಪಿರಮಿಡ್ ಮಾಸ್ಟರ್ ಮಂಜುನಾಥ್. ಮಲ್ಲಯ್ಯ ಪಿರಮಿಡ್ ಧ್ಯಾನ ಕೇಂದ್ರ ವತಿಯಿಂದ ನಡೆಯುತ್ತಿರುವ ಉಚಿತ ಆನಾಪಾನಸತಿ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮಗಳು. ಮೂಡಬಿದ್ರೆಯಲ್ಲಿ ಧ್ಯಾನ ಜ್ಞಾನ ತರಗತಿಯನ್ನು ನಡೆಸಿಕೊಟ್ಟ ಪಿರಮಿಡ್ ಮಾಸ್ಟರ್ಗಳು ಭಾಗ್ಯ ಮತ್ತು ಪಾರ್ವತಿ. ಗೋಕಾಕ್ ಜಿಲ್ಲೆಯ ಮನಸಾಕ್ಷಿ ಫೌಂಡೇಶನ್ ನೇತೃತ್ವದಲ್ಲಿ ನಡೆಯುತ್ತಿರುವ ಉಚಿತ ಧ್ಯಾನ ಶಿಕ್ಷಣ ತರಗತಿಗಳು. ಬೆಂಗಳೂರಿನ ಪಿರಮಿಡ್ ಕಾಲ್ ಸರ್ವಿಸಸ್ ನೇತೃತ್ವದಲ್ಲಿ ನಡೆಯುತ್ತಿರುವ ನಿರಂತರ ಧ್ಯಾನ ಜ್ಞಾನ ಪ್ರಚಾರ. ಮೈಸೂರು ನಗರದಲ್ಲಿ ಧ್ಯಾನ ಪ್ರಚಾರ ಮಾಡುತ್ತಿರುವ ಪಿರಮಿಡ್ ಮಾಸ್ಟರ್ ಶ್ರೀಮತಿ ಶಾಂತಲಾ. ಮಾರ್ಚ್ 24ರಂದು ಬೆಂಗಳೂರಿನ ನಿರ್ಮಲಾ ಪಿರಮಿಡ್ ಧ್ಯಾನ ಕೇಂದ್ರದಲ್ಲಿ ನಡೆದ ಮಂಡಲ ಧ್ಯಾನ ಮುಕ್ತಾಯ ಸಮಾರಂಭ ಮತ್ತು ಪಿರಮಿಡ್ ಧ್ಯಾನ ಕೇಂದ್ರದ 10ನೇ ವಾರ್ಷಿಕೋತ್ಸವ ಸಮಾರಂಭ. ಈಗ ವಿವರಗಳ ಕಡೆಗೆ. ಮಹಾ ಅವತಾರ್ ಫೌಂಡೇಶನ್ ನೇತೃತ್ವದಲ್ಲಿ ಸಮಗ್ರ ಸ್ವಾಸ್ಥ್ಯ ಎಂಬ 365 ದಿನಗಳ ಉಚಿತ ಆನ್ಲೈನ್ ಜ್ಞಾನ ಕಾರ್ಯಕ್ರಮ ನಡೆಯುತ್ತಿದೆ. ಬೆಂಗಳೂರಿನ ಮಹಾ ಅವತಾರ್ ಫೌಂಡೇಶನ್ ಸಂಸ್ಥಾಪಕರು ಮತ್ತು ಪಿರಮಿಡ್ ಮಾಸ್ಟರ್ ಆದ ರಂಗಸ್ವಾಮಿಯವರ ನೇತೃತ್ವದಲ್ಲಿ ಪ್ರತಿದಿನ ಬೆಳಗ್ಗೆ 5 ಗಂಟೆಯಿಂದ 7 ಗಂಟೆಯವರೆಗೆ ಸಮಗ್ರ ಸ್ವಾಸ್ಥ್ಯ ಎಂಬ 365 ದಿನಗಳ ಉಚಿತ ಆನ್ಲೈನ್ ಧ್ಯಾನ ಜ್ಞಾನ ಕಾರ್ಯಕ್ರಮವನ್ನು ನಡೆಸಲಾಗುತ್ತಿದೆ. ಸಂಪೂರ್ಣ ಆರೋಗ್ಯವೆಂದರೆ ಶಾರೀರಿಕ, ಮಾನಸಿಕ ಮತ್ತು ಬುದ್ಧಿಪರ. ಇಂತಹ ಸಂಪೂರ್ಣ ಆರೋಗ್ಯವನ್ನು ಒದಗಿಸಲು ನಿರ್ಮಾಣವಾದ ಉಚಿತ ಕಾರ್ಯಕ್ರಮ ಸಮಗ್ರ ಸ್ವಾಸ್ಥ್ಯ 365. ಪ್ರತಿದಿನ ಆನ್ಲೈನ್ ಮೂಲಕ ನಡೆಯುತ್ತಿರುವ ಈ ಕಾರ್ಯಕ್ರಮದಲ್ಲಿ ಅನೇಕ ಪಿರಮಿಡ್ ಮಾಸ್ಟರ್ಗಳು, ಆಧ್ಯಾತ್ಮಿಕ ಗುರುಗಳು, ಆಯುರ್ವೇದ ಮತ್ತು ಇತರ ಪ್ರಮುಖ ವೈದ್ಯಕೀಯ ನಿಷ್ಣಾತರು, ಧ್ಯಾನ, ಯೋಗ, ಸ್ವಾಧ್ಯಾಯ, ಪಿರಮಿಡ್ ಶಕ್ತಿ, ಸಸ್ಯಾಹಾರ ಸೇವನೆ, ಮನೆಮದ್ದುಗಳು ಇಂತಹ ಹಲವಾರು ವಿಷಯಗಳೊಂದಿಗೆ ಸರಿಯಾದ ಜೀವನ ವಿಧಾನವನ್ನು ಬೋಧಿಸುತ್ತಿದ್ದಾರೆ. ಅನೇಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾ ಸಂಪೂರ್ಣ ಆರೋಗ್ಯ ಮತ್ತು ಆನಂದದಿಂದ ಜೀವಿಸುತ್ತಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಬೇಕೆಂದು ಸಂಘಟಕರು ಆತ್ಮೀಯ ಆಹ್ವಾನವನ್ನು ನೀಡಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ಮಾರ್ಚ್ 31ರಂದು ತುಮಕೂರಿನಲ್ಲಿ 12 ಗಂಟೆಗಳ ಅಖಂಡ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮ ನಡೆಯಲಿದೆ. ತುಮಕೂರು ಪಿರಮಿಡ್ ಮಾಸ್ಟರ್ಗಳ ಸಹಾಯದಿಂದ ತುಮಕೂರಿನ ಭೈರವಿ ಪಿರಮಿಡ್ ಧ್ಯಾನ ಕೇಂದ್ರದಲ್ಲಿ, ತುಮಕೂರಿನ ಬಡ್ಡಿಹಳ್ಳಿಯ ಜಿದಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಹತ್ತಿರವಿರುವ ಭೈರವಿ ಪಿರಮಿಡ್ ಧ್ಯಾನ ಕೇಂದ್ರದಲ್ಲಿ ಮಾರ್ಚ್ 31 ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಸಾಮೂಹಿಕ ಅಖಂಡ ಧ್ಯಾನ ನಂತರ ಸತ್ಸಂಗ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಸಾಮೂಹಿಕ ಧ್ಯಾನ 3ರಷ್ಟು ಹೆಚ್ಚು ಪರಿಣಾಮಕಾರಿ ಮತ್ತು ಹೆಚ್ಚಿನ ವಿಶ್ವಶಕ್ತಿಯನ್ನು ಪಡೆಯಲು ಸಾಮೂಹಿಕ ಧ್ಯಾನದಲ್ಲಿ ಭಾಗವಹಿಸಲು ಅವಶ್ಯಕ. ಆದ್ದರಿಂದ ಉಚಿತವಾಗಿ ನಡೆಯುವ ಈ ಅಖಂಡ ಸಂಗೀತ ನಾದ ಧ್ಯಾನದಲ್ಲಿ ಎಲ್ಲರೂ ಭಾಗವಹಿಸಿ ಧ್ಯಾನ ಶಕ್ತಿಯನ್ನು ಪಡೆಯಬೇಕೆಂದು ಆಹ್ವಾನ ನೀಡಲಾಗಿದೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಬ್ರಹ್ಮಶ್ರೀ ಪ್ರೇಮ್ನಾಥ್, ಪಿಎಂಸಿ ಕನ್ನಡ ಚಾನೆಲ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆದ ಸುರೇಶ್ ಕಲ್ಬುರ್ಗಿ, ಪ್ರದೀಪ್ ಪಡುಚೂರಿ, ರಾಮನಗರ ಪಿರಮಿಡ್ ಧ್ಯಾನ ಕೇಂದ್ರ ಸಂಸ್ಥಾಪಕರಾದ ಕೃಷ್ಣಪ್ಪ, ಪಿರಮಿಡ್ ಮಾಸ್ಟರ್ಗಳಾದ ಶ್ರೀಮತಿ ಗೀತಾ ಯಾದವ್, ಶ್ರೀಮತಿ ರೂಪಾ ವೆಂಕಟೇಶ್, ವೆಂಕಟರಮಣಪ್ಪ ಮತ್ತು ಇತರ ಗಣ್ಯ ವ್ಯಕ್ತಿಗಳು ಆಗಮಿಸಲಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗಳನ್ನು ಸಂಪರ್ಕಿಸಬಹುದು. ಪಿರಮಿಡ್ ಮಾಸ್ಟರ್ ಆದ ಮಂಜುನಾಥ್ ಅವರು ಉಚಿತ ಆನಾಪಾನಸತಿ ಧ್ಯಾನ ತರಗತಿಗಳನ್ನು ನೀಡುತ್ತಾ ವಿಶೇಷ ಧ್ಯಾನ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಈ ನಿಟ್ಟಿನಲ್ಲಿ ಬಾಗಲಕೋಟೆ ಜಿಲ್ಲೆಯ ಮುಧೋಳದಲ್ಲಿ ಪ್ರಶಾಂತ ಪಿರಮಿಡ್ ಕುಟೀರ ಪ್ರಾರಂಭೋತ್ಸವದಲ್ಲಿ ಭಾಗವಹಿಸಿ
ಸಾಮೂಹಿಕ ಧ್ಯಾನ ಮಾಡಿಸಿದರು. ನಂತರ ಪಿರಮಿಡ್ ಶಕ್ತಿ, ಧ್ಯಾನ ಸಾಧನೆ ಮತ್ತು ಮೌನದ ಪ್ರಾಮುಖ್ಯತೆಯ ಕುರಿತು ವಿವರಿಸಿದರು. ಹೀಗೆ ಗಡ್ಡನಕೇರಿಯ ಶ್ರೀ ನವಶಕ್ತಿ ಪಿರಮಿಡ್ ಧ್ಯಾನ ಮಂದಿರ ಮತ್ತು ಯೋಗದ ಕುಟುಂಬ ಸೊಸೈಟಿಯಲ್ಲಿ ಧ್ಯಾನ ತರಗತಿಗಳನ್ನು ನೀಡುತ್ತಾ ಧ್ಯಾನದ ಪ್ರಾಮುಖ್ಯತೆ ಮತ್ತು ಧ್ಯಾನದ ಲಾಭಗಳ ಕುರಿತು ತಿಳಿಸುತ್ತಿದ್ದಾರೆ. ಗೋಕಾಕ್ ಜಿಲ್ಲೆಯ ಮಲ್ಲಯ್ಯ ಪಿರಮಿಡ್ ಧ್ಯಾನ ಕೇಂದ್ರದ ನೇತೃತ್ವದಲ್ಲಿ ಅನೇಕ ಧ್ಯಾನ ಶಿಕ್ಷಣ ತರಗತಿಗಳನ್ನು ಆಯೋಜಿಸಲಾಗುತ್ತಿದೆ. ಮಲ್ಲಯ್ಯ ಪಿರಮಿಡ್ ಧ್ಯಾನ ಕೇಂದ್ರದ ಸಂಸ್ಥಾಪಕರು ಮತ್ತು ಪಿರಮಿಡ್ ಮಾಸ್ಟರ್ ಆದ ಮಲ್ಲಪ್ಪನವರು ಪ್ರತಿದಿನ ಸಂಜೆ ಸಾಮೂಹಿಕ ಧ್ಯಾನ, ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಧ್ಯಾನ ತರಗತಿಗಳನ್ನು ಆಯೋಜಿಸುತ್ತಾ ಗೋಕಾಕ್ ಜಿಲ್ಲೆಯಲ್ಲಿ ಧ್ಯಾನ ಪ್ರಚಾರ ಮಾಡುತ್ತಿದ್ದಾರೆ. ಪಿರಮಿಡ್ ಮಾಸ್ಟರ್ಗಳಾದ ವಿಶಾಲಾಕ್ಷಿ ಮತ್ತು ಮಲ್ಲಪ್ಪನವರು ಮಾರ್ಚ್ 13ರಂದು ಮೂಡಲಗಿ ತಾಲೂಕಿನ ನಾಗನೂರು ಗ್ರಾಮದಲ್ಲಿ ಮನೆ ಮನೆ ಧ್ಯಾನ ಕಾರ್ಯಕ್ರಮವನ್ನು ಶ್ರೀಮತಿ ಮತ್ತು ಶ್ರೀ ದೇವೇಂದ್ರರವರ ಮನೆಯಲ್ಲಿ ನಡೆಸಿದರು. ಮಾರ್ಚ್ 15ರಂದು 41 ದಿನಗಳ ಮಂಡಲ ಧ್ಯಾನ ಮುಕ್ತಾಯ ಸಮಾರಂಭದ ಅಂಗವಾಗಿ ಮೂಡಲಗಿ ಪೊಲೀಸ್ ಸಿಬ್ಬಂದಿ ವರ್ಗದವರಿಗೆ ಆನಾಪಾನಸತಿ ಧ್ಯಾನ ವಿಧಾನ ಮತ್ತು ಧ್ಯಾನದ ಲಾಭಗಳನ್ನು ವಿವರಿಸಲಾಯಿತು. ಮುಖ್ಯ ಅತಿಥಿಗಳಾಗಿ ಪಿರಮಿಡ್ ಮಾಸ್ಟರ್ಗಳಾದ ಉದಯ್ ಕರಜಗಿ ಮಠ, ಮಲ್ಲಪ್ಪ ಕಂಕನವಾಡಿ, ಸವಿತಾ ಕಂಕನವಾಡಿ ಭಾಗವಹಿಸಿದ್ದರು. ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸ್ ಸಿಬ್ಬಂದಿ ಕುಟುಂಬದವರು ಸಹ ಭಾಗಿಯಾಗಿ ಸಾಮೂಹಿಕ ಧ್ಯಾನ ಮಾಡಿ ಧ್ಯಾನದ ಲಾಭಗಳನ್ನು ತಿಳಿದುಕೊಂಡು ತಮ್ಮ ಸಂತೋಷವನ್ನು ವ್ಯಕ್ತಪಡಿಸಿದರು. ಕಾರ್ಯಕ್ರಮದ ಮಾರ್ಗದರ್ಶಕರಾದ ಯಲ್ಲಪ್ಪ ಕುರುಗಬಟ್ಟಿ ಮತ್ತು ಬಸವರಾಜ್ ಪಾಟೀಲ್ ಅವರ ಸಹಾಯದಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಹೀಗೆ ಕೋಡ್ಲಿವಾಡ ಗ್ರಾಮದಲ್ಲಿಯೂ ಸಹ ಹನುಮಂತ್ ಯಲ್ಲಪ್ಪ ಕುರಿ ಕುಟುಂಬದವರು ಮತ್ತು ಎಲ್ಲ ಕೋಡ್ಲಿವಾಡ ಧ್ಯಾನಿಗಳ ನೇತೃತ್ವದಲ್ಲಿ ಪಿರಮಿಡ್ ಮಾಸ್ಟರ್ ಆದ ಹನುಮಂತಪ್ಪನವರು 155 ದಿನಗಳ ಸಾಮೂಹಿಕ ಧ್ಯಾನ ಕಾರ್ಯಕ್ರಮವನ್ನು ನಡೆಸಿರುವುದು ಪ್ರಶಂಸನೀಯ ಸಂಗತಿ. ಈ ಧ್ಯಾನ ತರಗತಿಯಲ್ಲಿ ಗೋಕಾಕ್ ಪಿರಮಿಡ್ ಮಾಸ್ಟರ್ಗಳಾದ ಉದಯ್, ವಚನ, ಮಲ್ಲಪ್ಪ, ಸವಿತಾ ಮತ್ತು ಅನೇಕ ಪಿರಮಿಡ್ ಮಾಸ್ಟರ್ಗಳು ಭಾಗವಹಿಸಿ ತಮ್ಮ ಜ್ಞಾನದಾನ ಮಾಡುತ್ತಿದ್ದಾರೆ. ಮೂಡಬಿದ್ರೆಯಲ್ಲಿ ಪಿರಮಿಡ್ ಮಾಸ್ಟರ್ಗಳಾದ ಭಾಗ್ಯ ಮತ್ತು ಪಾರ್ವತಿಯವರು ಧ್ಯಾನ ಜ್ಞಾನ ತರಗತಿಯನ್ನು ನಡೆಸಿಕೊಟ್ಟರು. ಮಂಗಳೂರು ಜಿಲ್ಲೆಯ ಮೂಡಬಿದ್ರೆ ಗ್ರಾಮದ ಶ್ರೀ ಆದಿಶಂಕರಾಚಾರ್ಯ ಪಿರಮಿಡ್ ಧ್ಯಾನ ಕೇಂದ್ರದಲ್ಲಿ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮವನ್ನು ಭಾರತಿ ಶೆಟ್ಟಿಯವರ ನೇತೃತ್ವದಲ್ಲಿ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಭಾಗ್ಯ ಮತ್ತು ಪಾರ್ವತಿಯವರು ಭಾಗವಹಿಸಿ ಸಾಮೂಹಿಕ ಧ್ಯಾನ ಮಾಡಿಸಿ ಸರಿಯಾದ ಧ್ಯಾನ ವಿಧಾನ, ಪಿರಮಿಡ್ ಶಕ್ತಿ ಮತ್ತು ಸಸ್ಯಾಹಾರದ ಕುರಿತು ವಿವರಿಸುತ್ತಾ ಧ್ಯಾನದಿಂದ ತಮ್ಮ ಜೀವನ ಸಕಾರಾತ್ಮಕವಾಗಿ ಹೇಗೆ ಬದಲಾಗಿದೆ ಎಂದು ತಮ್ಮ ಧ್ಯಾನಾನುಭವಗಳನ್ನು ಹಂಚಿಕೊಂಡು ಧ್ಯಾನದ ಮಹತ್ವವನ್ನು ವಿವರಿಸಿದರು. ಗೋಕಾಕ್ ಜಿಲ್ಲೆಯ ಮನಸಾಕ್ಷಿ ಫೌಂಡೇಶನ್ ನೇತೃತ್ವದಲ್ಲಿ ಅನೇಕ ಧ್ಯಾನ ತರಗತಿಗಳು ನಡೆಯುತ್ತಿವೆ. ಪಿರಮಿಡ್ ಮಾಸ್ಟರ್ಗಳಾದ ಮಲ್ಲಿಕಾರ್ಜುನ್ ಕರಜಗಿ ಮಠ ಮತ್ತು ಉದಯ್ ಕರಜಗಿ ಮಠ ಸಹೋದರರು ಗೋಕಾಕ್ ಮತ್ತು ಇತರ ಜಿಲ್ಲೆಗಳಲ್ಲಿ ಉಚಿತ ಧ್ಯಾನ ತರಗತಿಗಳನ್ನು ನೀಡುತ್ತಾ ಪಿರಮಿಡ್ ಧ್ಯಾನ ಕೇಂದ್ರಗಳ ನಿರ್ಮಾಣ ಮಾಡುತ್ತಾ ತಮ್ಮನ್ನು ತಾವು ಧ್ಯಾನ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಮಲ್ಲಿಕಾರ್ಜುನ್ ಕರಜಗಿ ಮಠ ಅವರು ದಾಂಡೇಲಿಯಲ್ಲಿ ಧ್ಯಾನ ಶಿಕ್ಷಣದೊಂದಿಗೆ ಮೋಟಿವೇಶನಲ್ ತರಗತಿಗಳನ್ನು ಸಹ ನೀಡುತ್ತಾ ಧ್ಯಾನದಿಂದ ಅರ್ಥಪೂರ್ಣವಾಗಿ ಹೇಗೆ ಜೀವಿಸಬಹುದೆಂದು ತಿಳಿಸಿದರು. ಎಲ್ಲರಿಗೂ ಪಿರಮಿಡ್ ಕ್ಯಾಪ್ಗಳನ್ನು ನೀಡಿ ಪಿರಮಿಡ್ ಶಕ್ತಿಯ ಉಪಯೋಗಗಳನ್ನು ತಿಳಿಸಿದರು. ಮಾರ್ಚ್ 26ರಂದು ಪಿರಮಿಡ್ ಮಾಸ್ಟರ್ ಆದ ಉದಯ್ ಕರಜಗಿ ಮಠ ಅವರು ಗೋಕಾಕ್ ಬಸವಯೋಗ ಮಂಟಪ ಆಶ್ರಮದ ಮಾತಾ ನೀಲಾಂಬಿಕಾ ದೇವಿ, ಮಾತಾ ನೀಲಲೋಚನಾ ದೇವಿ ಮತ್ತು ಧ್ಯಾನಿಗಳಿಗೆ, ಸಿಬ್ಬಂದಿ ವರ್ಗದವರಿಗೆ ಆನಾಪಾನಸತಿ ಧ್ಯಾನ ಪರಿಚಯವನ್ನು ಮಾಡಿದರು. ಎಲ್ಲರಿಗೂ ಪಿರಮಿಡ್ ಕ್ಯಾಪ್ಗಳನ್ನು ನೀಡಿ ಸಾಮೂಹಿಕ ಧ್ಯಾನ ಮಾಡಿಸಿದರು. ನಂತರ ಧ್ಯಾನದಿಂದ ಸಂಪೂರ್ಣ ಆರೋಗ್ಯ, ಮಾನಸಿಕ ಶಾಂತಿ, ಆತ್ಮವಿಶ್ವಾಸ ಮತ್ತು ಆನಂದದಿಂದ ಹೇಗೆ ಜೀವಿಸಬಹುದೆಂದು ತಮ್ಮ ಅನುಭವ ಜ್ಞಾನವನ್ನು ಹಂಚಿಕೊಂಡರು. ಎಲ್ಲರೂ PMC ಕನ್ನಡ ಚಾನೆಲ್ ನೋಡುತ್ತಾ ಧ್ಯಾನ ಮಾಡುತ್ತೇವೆಂದು ಹೇಳಿದ್ದು ಸಂತೋಷದ ಸಂಗತಿ. ಕಾರ್ಯಕ್ರಮದ ಅತಿಥಿಗಳಾಗಿ ಮಲ್ಲಪ್ಪ ಕಂಕನವಾಡಿ ಮತ್ತು ರಾಜೇಶ್ ಅವರು ಭಾಗವಹಿಸಿದ್ದರು. ಬೆಂಗಳೂರಿನ ಪಿರಮಿಡ್ ಕಾಲ್ ಸರ್ವಿಸಸ್ ನಿರಂತರವಾಗಿ ಉಚಿತ ಧ್ಯಾನ ಜ್ಞಾನ ತರಗತಿಗಳನ್ನು
ಆಯೋಜಿಸುತ್ತಾ ಎಲ್ಲರನ್ನೂ ಧ್ಯಾನಿಗಳನ್ನಾಗಿ, ಸಸ್ಯಾಹಾರಿಗಳನ್ನಾಗಿ ಮತ್ತು ಮಾಸ್ಟರ್ಗಳನ್ನಾಗಿ ಮಾಡುವ ಕಾರ್ಯದಲ್ಲಿ ತೊಡಗಿದೆ. ಶ್ರೀಮತಿ ಅನಿತಾ ಪಿಂಡಿ ಮತ್ತು ತಂಡದವರ ನೇತೃತ್ವದಲ್ಲಿ ಆನ್ಲೈನ್ ಮೂಲಕ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ ತರಗತಿಗಳನ್ನು ನಡೆಸುತ್ತಾ ಆರಂಭಿಕ ಧ್ಯಾನಿಗಳಿಗೆ ಹೆಚ್ಚಿನ ಧ್ಯಾನ ಮಾಹಿತಿಯನ್ನು ಫೋನಿನ ಮೂಲಕ ನೀಡುತ್ತಾ ಪ್ರತಿದಿನ ಎಲ್ಲರೊಂದಿಗೆ ಸಾಮೂಹಿಕ ಧ್ಯಾನ, ಮಾರ್ಗದರ್ಶನ ಧ್ಯಾನ ಮಾಡಿಸುತ್ತಿದ್ದಾರೆ. ಈ ತರಗತಿಗಳಲ್ಲಿ ಹಿರಿಯ ಪಿರಮಿಡ್ ಮಾಸ್ಟರ್ಗಳು ಪಾಲ್ಗೊಂಡು ಜ್ಞಾನ ಸಂದೇಶಗಳನ್ನು ನೀಡುತ್ತಾ ಸರಿಯಾದ ಮಾರ್ಗದರ್ಶನ ಮಾಡುತ್ತಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಧ್ಯಾನಿಗಳು ಭಾಗವಹಿಸಿ ಧ್ಯಾನದ ಲಾಭಗಳನ್ನು ಪಡೆದುಕೊಳ್ಳುತ್ತಾ ಜ್ಞಾನ ಜೀವನ ನಡೆಸುತ್ತಾ ತಮ್ಮ ಹರ್ಷವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಸರಿಯಾದ ಧ್ಯಾನ ಹೇಗೆ ಮಾಡಬೇಕು, ಧ್ಯಾನದಲ್ಲಿ ಬರುವ ಅನುಭವಗಳೇನು, ಪಿರಮಿಡ್ ಶಕ್ತಿ ಎಂದರೇನು, ಇಂತಹ ಅನೇಕ ವಿಷಯಗಳನ್ನು ತಿಳಿದುಕೊಳ್ಳಲು ನೀವು ಬೆಂಗಳೂರಿನ ಪಿರಮಿಡ್ ಕಾಲ್ ಸರ್ವಿಸಸ್ ತಂಡದವರನ್ನು ಸಂಪರ್ಕಿಸಬಹುದು. ಪಿರಮಿಡ್ ಮಾಸ್ಟರ್ ಶ್ರೀಮತಿ ಶಾಂತಲಾ ಅವರು ಮೈಸೂರು ನಗರದಲ್ಲಿ ಉಚಿತ ಧ್ಯಾನ ಪ್ರಚಾರ ಮಾಡುತ್ತಿದ್ದಾರೆ. ಶ್ರೀಮತಿ ಶಾಂತಲಾ ಅವರು ಮೈಸೂರು ನಗರದ ಶಾಲಾ ಕಾಲೇಜುಗಳಲ್ಲಿ, ಉದ್ಯಾನವನಗಳಲ್ಲಿ, ದೇವಸ್ಥಾನಗಳಲ್ಲಿ ಮತ್ತು ಹಲವಾರು ಕಡೆ ಧ್ಯಾನ ಪ್ರಚಾರ ಮಾಡುತ್ತಿದ್ದಾರೆ. ಎಲ್ಲೆಡೆ ಕರಪತ್ರಗಳನ್ನು ನೀಡುತ್ತಾ ಸಾಮೂಹಿಕ ಧ್ಯಾನ ಮಾಡಿಸುತ್ತಾ ವಿಶೇಷ ಧ್ಯಾನ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಆನ್ಲೈನ್ ತರಗತಿಗಳ ಮೂಲಕ ಆನಾಪಾನಸತಿ ಧ್ಯಾನ, ಪಿರಮಿಡ್ ಶಕ್ತಿ, ಸಸ್ಯಾಹಾರ ಮತ್ತು ಹಲವಾರು ಆಧ್ಯಾತ್ಮಿಕ ವಿಷಯಗಳನ್ನು ತಿಳಿಸುತ್ತಿದ್ದಾರೆ. ಮಾರ್ಚ್ 24ರಂದು ಬೆಂಗಳೂರಿನ ನಿರ್ಮಲಾ ಪಿರಮಿಡ್ ಧ್ಯಾನ ಕೇಂದ್ರದಲ್ಲಿ ಮಂಡಲ ಧ್ಯಾನ ಮುಕ್ತಾಯ ಸಮಾರಂಭ ಮತ್ತು ಪಿರಮಿಡ್ ಧ್ಯಾನ ಕೇಂದ್ರದ 10ನೇ ವಾರ್ಷಿಕೋತ್ಸವ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಬ್ರಹ್ಮಶ್ರೀ ಪ್ರೇಮ್ನಾಥ್, ಪಿಎಂಸಿ ಕನ್ನಡ ಚಾನೆಲ್ ಮ್ಯಾನೇಜಿಂಗ್ ಡೈರೆಕ್ಟರ್ ಸುರೇಶ್ ಕಲಬುರ್ಗಿ, ಶ್ರೀಮತಿ ಮೀನಾ ಸುಧೀರ್ ಮತ್ತು ಕೋಟೇಶ್ವರ್ ರಾವ್ ಅವರು ಭಾಗವಹಿಸಿದ್ದರು. ಸಾಮೂಹಿಕ ಧ್ಯಾನದ ನಂತರ ಬ್ರಹ್ಮಶ್ರೀ ಪ್ರೇಮ್ನಾಥ್ ಅವರು ಧ್ಯಾನ ಮತ್ತು ಸೇವೆಯ ಮಹತ್ವವನ್ನು ವಿವರಿಸಿದರು. ಸುರೇಶ್ ಕಲಬುರ್ಗಿ ಅವರು ತಮ್ಮ ಸಂದೇಶವನ್ನು ನೀಡುತ್ತಾ ಪಿಎಂಸಿ ಕನ್ನಡ ಚಾನೆಲ್ಗೆ ತನು ಮನ ಧನದೊಂದಿಗೆ ಸಹಕರಿಸುವ ಮೂಲಕ ಹೆಚ್ಚು ಧ್ಯಾನ ಪ್ರಚಾರ ಕಡಿಮೆ ಸಮಯದಲ್ಲಿ ಮಾಡಬಹುದೆಂದು ಪಿಎಂಸಿ ಕನ್ನಡ ಚಾನೆಲ್ನ ಪ್ರಾಮುಖ್ಯತೆಯನ್ನು ವಿವರಿಸಿದರು. ಪಿರಮಿಡ್ ಮಾಸ್ಟರ್ ಆದ ಕೋಟೇಶ್ವರ್ ರಾವ್ ಅವರು ಮೇ 21ರಿಂದ 23ರವರೆಗೆ ಪಿರಮಿಡ್ ವ್ಯಾಲಿಯಲ್ಲಿ ನಡೆಯುವ ಕರ್ನಾಟಕ ಧ್ಯಾನ ಮಹಾಯಜ್ಞ ಬುದ್ಧ ಪೂರ್ಣಿಮೆ ಸಂಭ್ರಮಾಚರಣೆಗಳಿಗೆ ಎಲ್ಲರನ್ನೂ ಆಹ್ವಾನಿಸಿದರು. ಶ್ರೀಮತಿ ನಿರ್ಮಲಾ ಗುಪ್ತಾ ರವರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಧ್ಯಾನಿಗಳು ಭಾಗವಹಿಸಿ ಯಶಸ್ವಿಗೊಳಿಸಿದರು. ಇಲ್ಲಿಗೆ ಧ್ಯಾನ ವಿಹಾರಿ ವಾರ್ತೆ ಮುಕ್ತಾಯವಾಯಿತು. ಮುಂದಿನ ಧ್ಯಾನ ವಿಹಾರಿಯಲ್ಲಿ ಪುನಃ ಭೇಟಿಯಾಗೋಣ. ಎಲ್ಲರಿಗೂ ವಂದನೆಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.